ನಮಸ್ಕಾರ. ಮೈಂಡ್ ಆಫ್ ಥಾಟ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಹೇಳಲು ಹೊರಟಿರುವ ಬುಕ್ಕಿನ ವಿಮರ್ಶೆ ಯಾವುದಂದ್ರೆ ಚೋಮನದುಡಿ. ಚೋಮನದುಡಿ ಪುಸ್ತಕವನ್ನು ಡಾಕ್ಟರ್ ಶಿವರಾಮ್ ಕಾರಂತರವರು ಬರೆದಿರ್ತಾರೆ. ಈ ಪುಸ್ತಕದ ವಿಶೇಷ ಏನಂದ್ರೆ, ಒಂದು ಸಂಸಾರದಲ್ಲಿ ಯಾವ ರೀತಿಯ ಒಂದು ಸಮಸ್ಯೆಗಳು ಸಂಕಟಗಳು ಉಂಟಾಗುತ್ತದೆ, ಆ ಸಮಸ್ಯೆಯಿಂದ ಕೊನೆಗೆ ಹೊರಬರುತ್ತಾರೋ ಅಥವಾ ಇಲ್ಲವೋ ಅನ್ನೋದು ಒಂದ್ ಕಡೆ ಆದ್ರೆ, ಇನ್ನೊಂದು ಮತಾಂತರ ಆಗಲು ಹೊರಟಿರುವ ವ್ಯಕ್ತಿಯನ್ನು ಒಂದು ದೈವ ಯಾವ ರೀತಿ ತಡೆಯುತ್ತೆ, ಆ ದೈವದ ಮೇಲಿನ ಒಂದು ಭಯ ಆ ವ್ಯಕ್ತಿಗೆ ಯಾವ ರೀತಿ ಇರುತ್ತೆ ಅನ್ನೋದು ಒಂದ್ ಕಡೆ. ಚೋಮನದುಡಿ ಒಟ್ಟಾರೆಯಾಗಿ ಶಿವರಾಮ್ ಕಾರಂತರು ಬರೆದಿರುವ ಪುಸ್ತಕದಲ್ಲಿ ಚೋಮನದುಡಿ ಒಂದು ಬಹಳ ಇಷ್ಟವಾದ ಪುಸ್ತಕದಲ್ಲಿ ಅದು ಒಂದು ಹೌದು. ಹಾಗಾಗಿ ಈ ಪುಸ್ತಕದ ಬಗ್ಗೆ ರಿವ್ಯೂ ಮಾಡಕ್ ಹೊರಟಿದ್ದೇನೆ. ಎಲ್ಲರೂ ಒಂದ್ಸತಿ ಈ ಪುಸ್ತಕವನ್ನು ಓದಿ ನೋಡಿ. ಇದರಲ್ಲಿ ಕಥಾನಾಯಕ ಚೋಮ ಅಂತ ಬರ್ತಾನೆ. ಚೋಮನಿಗೆ 5 ಜನ ಮಕ್ಕಳಿರ್ತಾರೆ. 5 ಜನ ಮಕ್ಕಳಲ್ಲಿ ಒಂದು ಹೆಣ್ಣು ಮಗು ಇರುತ್ತೆ, ಉಳಿದವರು ಗಂಡು ಮಕ್ಕಳು. ಅದರಲ್ಲಿ ಗಂಡು ಮಕ್ಕಳಲ್ಲಿ ಚನಿಯ, ಗುರುವ, ಕಾಳ, ನೀಲ ಅಂತ, ಹೆಣ್ಣು ಮಕ್ಕಳ ಹೆಸರು ಬೆಳ್ಳಿ ಅಂತ, ಹೆಣ್ಣು ಮಗು ಹೆಸರು. ಅಂದ್ರೆ ಅವರು ಹಂಗೆ ಒಂದು ಕಾಳ ಮತ್ತೆ ನೀಲ ಇಬ್ಬರು ಸಣ್ಣವರು, ಇವರು ಎಲ್ಲ ಒಂದು ಏಜ್ ನಲ್ಲಿ ಇರ್ತಾರೆ, ಅಂದ್ರೆ ಒಂದು ಹಂತದಲ್ಲಿ ಇರ್ತಾರೆ. ಸಂಕಪ್ಪಯ್ಯ ಅನ್ನೋರು ಚೋಮನ ಸೌಕಾರು. ಚೋಮನಿಗೆ ಒಂದು ಆಸೆ ಏನಂದ್ರೆ ಬೇಸಾಯ ಮಾಡ್ಬೇಕು ಅನ್ನೋದು. ಅವನು ಬೇಸಾಯ ಮಾಡ್ಬೇಕು ಅಂತ, ಆದ್ರೆ ಅವನಿಗೆ ಬೇಸಾಯ ಮಾಡಕ್ಕೆ ಯಾರು ಜಮೀನನ್ನು ಕೊಡ್ತಿರಲ್ಲ. ಯಾಕಂದ್ರೆ ಅವನು ಹೊಲೆಯ ಅನ್ನೋ ಒಂದು ಕಾರಣಕ್ಕಾಗಿ, ಅಂದ್ರೆ ಕೀಳು ಜಾತಿ ಅನ್ನೋ ಒಂದು ಭಾವನೆಯಿಂದ ಯಾರು ಅವನಿಗೆ ಗದ್ದೆ ಅಥವಾ ಹೊಲವನ್ನು ಕೊಡ್ತಿರೋಲ್ಲ. ಅದರಿಂದ ಅವನಿಗೆ ಬಹಳ ಬೇಜಾರಾಗಿ ಬಹಳಷ್ಟು ಸಲ ಪ್ರಯತ್ನ ಪಡ್ತಾನೆ. ಆಗ ಒಂದ್ ಕಡೆ ಹೋಗ್ತಾನೆ. ಅವಾಗ ನೀನು ಪಾದ್ರಿಯಾಗಿ ಮತಾಂತರ ಆದ್ರೆ ಮಾತ್ರ ನಿನಗೆ ನಾನು ಜಮೀನ ಗೇಣಿ ಕೊಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಅವಾಗ ಅದನ್ನ ತಿರಸ್ಕಾರ ಮಾಡಿ ಬಂದಿರ್ತಾನೆ. ಮತ್ ಪುನಃ ಹೀಗೆ ಕೇಳಿದಾಗ ಯಾರು ಜಮೀನನ್ನ ಅವನಿಗೆ ಗೇಣಿಯಾಗಿ ಕೊಡ್ದಿರೋದ್ರಿಂದ ಪುನಃ ಮತ್ತೆ ಒಂದ್ಸತಿ ಕೇಳ್ತಾನೆ ಅವ್ರ ಸಾಹುಕಾರನ. ಆದ್ರೂ ಅವ್ರು ಇಲ್ಲ ಅಂತಾರೆ. ಅದಾದ ನಂತರ ಅವನಿಗೊಂದು ಆಲೋಚನೆ ಬರುತ್ತೆ, ನಾನು ಮತಾಂತರ ಆಗೋಣ ಅಂತ. ಯಾಕಂದ್ರೆ ಇಲ್ಲಿ ಅವನ ಮಗನು ಕೂಡ ಕ್ರಿಶ್ಚಿಯನ್ ಹುಡುಗಿಯನ್ನ ಮದುವೆ ಆಗಿ ಅವ್ರ ಮನೆಯಲ್ಲೇ ಬೇಸಾಯ ಮಾಡ್ಕೊಂಡಿರ್ತಾನೆ. ಇದರಿಂದ ತನ್ನ ಮಗನೂ ಬೇಸಾಯ ಮಾಡ್ಕೊಂಡಿದ್ದಾನೆ, ಆದ್ರೆ ನನ್ನಿಂದ ಇದು ಸಾಧ್ಯ ಆಗ್ತಿಲ್ಲ ಅಂತ ಒಂದು ಕೊರಗೋನಲ್ಲಿ ಇರುತ್ತೆ. ಇದಕ್ಕಿಂತ ಮೊದಲು ಅವನ ಮಗ ಮದುವೆ ಆಗಿದ್ದರಿಂದ ಬಹಳ ಬೇಸರ ಉಂಟಾಗಿರುತ್ತೆ. ಆದ್ರೆ ಕೊನೆಯ ಹಂತದಲ್ಲಿ ಈ ತರ ಅವನಿಗೆ ಅನ್ಸುತ್ತೆ. ಅದಾದ ನಂತರ ಇಷ್ಟು ದಿವಸ ಬೆಳ್ಳಿ ಅವನ್ ಹಾಗೆ ತಡೀತಿದ್ದವಳು ಅವನು ಮತಾಂತರ ಆಗುವ ಒಂದು ಉತ್ತರ ಎತ್ತಿದಾಗ ಅವಳು ಅದನ್ನ ಅನುಮತಿ ಕೊಡ್ತಾಳೆ. ಯಾಕಂದ್ರೆ ಅವಳು ಹಿಂದೆಯೂ ಒಂದಿಷ್ಟು ಅದಕ್ಕೆ ಪ್ರಚೋದನೆ ಇರುತ್ತೆ. ಅದಕ್ಕ ಪುಸ್ತಕದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ಮುಂದೆ ಹೋಗಿ ಅವನು ಮತಾಂತರ ಆಗ್ಬೇಕಂತ ಹೋದಾಗ ಅವನ ಜೊತೆನು ನಾಯಿನೂ ಒಂದು ಬರ್ತಿರ್ತಾನೆ. ಹಂಗೆ ಅಲ್ಲ, ಅವನು ಮಗನ್ ನೋಡ್ಬೇಕಂತ ಹೋಗ್ತಿರ್ತಾನೆ ಮತಾಂತರ ಆಗುವುದೇ ಎಂದು ನಿರ್ಧರಿಸಿ. ಆವಾಗ ಅವನಿಗೆ ಒಂದು ಪಂಜುರುಳಿ ಗುಡಿಗೆ ಅವ್ನು ನಮಸ್ಕಾರ ಮಾಡಿ ಹೋಗೋದು ಒಂದು ಅಭ್ಯಾಸ ಇರುತ್ತೆ. ಅದು ಒಂದು ಬಲವಂತವಾಗಿ ಅದು ನಮಸ್ಕಾರ ಆಗತ್ತೆ. ಅಂದ್ರೆ ಅವನಿಗೆ ಗೊತ್ತಿದ್ದೇನೆ ಅದು ನಮಸ್ಕಾರ ಮಾಡ್ತಾನೆ. ಆಮೇಲೆ ಅನ್ಸತಿ ನಾ ಪಾದ್ರಿ ಆಗೋನು ಹೀಗ್ ಮಾಡಬಾರ್ದು ಅಂತ ಹೇಳ್ತಾನೆ, ಪಂಜುರುಳಿನೆಲ್ಲ ಮರೆಯೋದಷ್ಟೇ ಇನ್ನಿರೋದು ಅಂತ. ಆದ್ರೆ ಅವನಿಗೆ ಪಂಜುರುಳಿ ಕಣ್ಣೆದುರು ಬಂದು ನಿಂತಾಗ ಪಂಜುರುಳಿ ಹೇಳುತ್ತೆ, ಇಷ್ಟು ದಿನ ನಿನ್ನ ಹಿಂದಿನಿಂದಲೂ ಈಗಿನವರೆಗೂ ನನ್ನನ್ನು ನಂಬಿದ್ದೆ, ಈಗ ನೀನ್ ಪಾದ್ರಿಯ ಕಡೆ ಹೋಗ್ತೀಯಾ, ನನ್ನ ಮರ್ತು ಬಿಟ್ಟೆಯಾ, ಹಾಗೆ ಹೀಗೆ ಅಂತೆಲ್ಲ ದೈವ ಅವನಿಗೆ ಸಂದೇಶ ನೀಡುತ್ತೆ. ಅವಾಗ ಅವನಿಗೆ ತಪ್ಪಿನ ಅರಿವಾಗಿ ಪುನಃ ಮತಾಂತರ ಆಗುವ ನಿರ್ಧಾರವನ್ನು ತ್ಯಜಿಸಿ ಮನೆಗೆ ಬರ್ತಾನೆ. ಮನೆಗೆ ಬಂದು ನೋಡಿದಾಗ ಬೆಳ್ಳಿಯ ಜೊತೆ ಅಂದ್ರೆ ಅವನ ಮಗಳ ಜೊತೆ ಇನ್ನೊಬ್ಬ ಮೇಲ್ವಾಡಿ ಅಂತ ಕೂಲಿಗಳನ್ನೆಲ್ಲ ತಂದು ನೋಡ್ಕೊಳ್ಳುವಂತಹ ವ್ಯಕ್ತಿ ಇರ್ತಾನೆ. ಅದನ್ನ ನೋಡಿ ಅವನಿಗೆ ಸಿಟ್ಟು ಬಂದು ಒಂದಿಷ್ಟು ಸಂಘರ್ಷಗಳಾಗ್ತಾವ. ಅದಾದ್ಮೇಲೆ ಮಗಳನ್ನು ಹೊರಗೆ ಹಾಕಿ ಅವನ್ ಬಂದು ದುಡಿಯನ್ ಬಾರಿಸ್ತಿರ್ತಾನೆ. ಅದಾದ ನಂತರ ಹೀಗೆ ಎತ್ತುಗಳನ್ನೆಲ್ಲ ಅದೇ ಜಾಗದಲ್ಲಿ ಬಿಟ್ಟು, ಅಂದ್ರೆ ಪುಸ್ತಕದಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಪೂರ್ಣವಾಗಿ ಹೇಳಕ್ ಆಗಲ್ಲ. ಅದು ಹೇಳ್ಬೇಕಂದ್ರೆ ನೀವು ಕಮೆಂಟ್ ಮಾಡಿ, ಅದರದ್ದೇ ಒಂದು ರಿವ್ಯೂ ಮಾಡ್ತೀನಿ ಫುಲ್. ಕೊನೆಗೆ ಚೋಮ ತನ್ನ ಪ್ರಾಣವನ್ನೇ ದುಡಿಯನ್ನು ಬಡಿಯುತ್ತಾ ಹೃದಯ ನಿಂತು ಹೋಗುತ್ತೆ. ಅಲ್ಲಿಗೆ ಚೋಮನ ದುಡಿ ಕತೆ ಮುಕ್ತಾಯವಾಗುತ್ತೆ. ಮಗಳು ಮತ್ತೆ ಮಗ ಬಂದು ನೋಡಿದಾಗ ಚೋಮ ಇನ್ನಿರೋದಿಲ್ಲ. ಅಲ್ಲಿಗೆ ಆ ಕಥೆಯ ಪುಸ್ತಕ ಮುಗ್ದಿರುತ್ತೆ.
ಈ ಕತೆ ನಿಮಗೆ ಇಷ್ಟ ಆದಲ್ಲಿ ಅಂದರೆ ಈ ಪುಸ್ತಕ ನಿಮಗೆ ಇಷ್ಟ ಆದಲ್ಲಿ ತೆಗೆದುಕೊಂಡು ಓದಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊತಿದ್ದೀನಿ.